ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನೀವಿನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ನೀವು ಪಡ್ಕೊಳ್ಳಿ. ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಸೇರೋದ್ರಿಂದ ದಿನನಿತ್ಯ ಕ್ವಿಜ್ನಲ್ಲಿ ಹಾಗೆ ವಿಡಿಯೋಗಳ PDF ಆಗಿರಬಹುದು, ದಿನನಿತ್ಯದ ಪತ್ರಿಕೆಗಳಾಗಿರಬಹುದು, ಜೊತೆಗೆ ಇತ್ತೀಚಿನ ಮಾಹಿತಿಗಳು, ಉದ್ಯೋಗದ ಮಾಹಿತಿಗಳು, ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೂ ಸಹಿತ ನಿಮ್ಮ ಡೌಟ್ಸನ್ನು ಕೇಳಿ ಸಹಿತ ನೀವು ಕ್ಲಿಯರ್ ಮಾಡ್ಕೋಬೋದು. ಸೊ ಈ ಕೂಡಲೇ ಜಾಯ್ನ್ ಆಗಿ. ಈ ವಿಡಿಯೋದಲ್ಲಿ ನಾವು ಫನ್ ವಿತ್ ಮ್ಯಾಗ್ನೆಟ್ಸ್ 13th ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಕಾಂತಗಳೊಂದಿಗೆ ಆಟ. ಈ ವಿಡಿಯೋಗಳ PDF ನೀವು ಇಟ್ಕೊಂಡ್ಬಿಟ್ಟು ಒಂದು ಪ್ರಿಂಟೌಟ್ ತೊಗೊಳ್ಳಿ. ಅದರಿಂದ ನಿಮಗೆ ನಾವು ಬ್ರೀಫ್ ಔಟ್ ಮಾಡಿ ಕೊಟ್ಟಿದ್ದೀನಿ ಕಾನ್ಸೆಪ್ಟ್ಸ್ಗಳನ್ನು, ಫುಲ್ ಡೀಟೇಲ್ ಆಗಿ ನಾನು ಕೊಟ್ಟಿಲ್ಲ. ಇದರಿಂದ ಏನಾಗುತ್ತೆ, ನಿಮಗೆ ಬೇಗ ಈಗ ಆಲ್ರೆಡಿ ಓದಿರ್ತೀರ, ಒಂದು ಸರಿ ಡೈಲಿ 20 to 30 ಮಿನಿಟ್ಸ್ ನೀವು ಸ್ಪೆಂಡ್ ಮಾಡಿದ್ರೆ ಅಂತಂದರೆ ಒಂದೊಂದು ಚಾಪ್ಟರ್ ಪಕ್ಕ ಆಗ್ತಾ ಬರ್ತೀರ. ಅದ್ರ ಮೇಲೆ ನಾನು ಕ್ವಶನ್ಸ್ಗಳನ್ನು ಸಹಿತ ಕೊಟ್ಟಿರ್ತೀನಿ, ಅದನ್ನು ಸಹಿತ ನೀವು ಸಾಲ್ವ್ ಮಾಡ್ಕೋಬಹುದು. ಹಾಗೆ ಹಿಂದಿನ ವರ್ಷದ ಕ್ವಶನ್ಸ್ ಪೇಪರ್ಸ್ಗಳನ್ನು ನೋಡಬಹುದು. ನಮ್ಮ ಐಡಿಯಾಸ್ ಫೋರಮಲ್ಲೇ ನಿಮಗೂ ಸಹಿತ ಸಿಗುತ್ತದು. ಹಾಗೆ NCERT ವಿಡಿಯೋಸ್ಗಳು ಸಹಿತ ಸಿಗುತ್ತೆ, DSCERT ವಿಡಿಯೋಗಳು ಸಿಗುತ್ತೆ, ಕ್ವಶನ್ ಪೇಪರ್ಗಳು ಸಿಗುತ್ತೆ. ವಿಡಿಯೋಗಳನ್ನು ನೋಡಿ ಸ್ಪೆಂಡ್ ಮಾಡಿ ಟೈಮನ್ನು. ಆನಂತರ ನೀವು ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫನ್ ವಿತ್ ಮ್ಯಾಗ್ನೆಟ್ಸ್, ಕಾಂತಗಳೊಂದಿಗೆ ಆಟ. ಈಗ ನಾವು ಫಸ್ಟ್ ಮಕ್ಕಳಿಗೆ ಹೇಳಬೇಕು ಅಂತಂದರೆ ಈ ಚಾಪ್ಟರ್ನ ಮ್ಯಾಗ್ನೆಟ್ ಅಂತಂದರೆ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಅದಕ್ಕೊಂದು ಡೆಫಿನೇಷನ್ ಕೊಡ್ತಾ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಆದರೆ ನಮಗೆ ಅದೆಲ್ಲ ಅಷ್ಟೊಂದು ನೀಡಿಲ್ಲ, ಬಟ್ ಹೋಗೋಣ, ಅದೇ ಪ್ರೊಸೆಸಲ್ಲಿ ಹೋಗೋಣ. ಆಯಸ್ಕಾಂತವು ಕಬ್ಬಿಣವನ್ನು ಒಳಗೊಂಡಿರುವಂತಹ ವಸ್ತುಗಳನ್ನು ಆಕರ್ಷಿಸುವಂತಹ ಇದು ಒಂದೊಂದು ವಸ್ತುವಾಗಿದೆ. ಇಟ್ಸ್ ಎ ಮೆಟೀರಿಯಲ್ ದಟ್ ಕ್ಯಾನ್ ಅಟ್ರಾಕ್ಟ್ ದ ಐರನ್ ಕಂಟೈನಿಂಗ್ ಆಬ್ಜೆಕ್ಟ್ಸ್. ಅಂತಹ ವಸ್ತುಗಳನ್ನು ಇಲ್ಲಿ ಅಂದರೆ ಯಾವ ಒಂದು ವಸ್ತುಗಳಲ್ಲಿ ಐರನ್ ಸಬ್ಸ್ಟೆನ್ಸಸ್ಗಳಿರುತ್ತೋ ಅಂತಹವುಗಳನ್ನು ಅಟ್ರಾಕ್ಟ್ ಮಾಡುವಂಥ ವಸ್ತುವೇ ಏನಾಗಿರುತ್ತೆ, ಈ ಮ್ಯಾಗ್ನೆಟ್ ಆಗಿರುತ್ತೆ. ಈ ಕಾಂತದ ಗುಣವನ್ನು, ಈ ಮ್ಯಾಗ್ನೆಟ್ಸ್ಗೆ ಒಂದು ಗುಣ ಇದೆಯಲ್ಲ, ಇದು ಐರನ್ ಸಬ್ಸ್ಟೆನ್ಸಸ್ಗಳನ್ನು ಅಟ್ರಾಕ್ಟ್ ಮಾಡುವಂತಹ ಒಂದು ಗುಣ ಇದೆಯಲ್ಲ, ಅಂತಹ ಗುಣವನ್ನು ನಾವೇನಂತ ಕರಿತೀವಿ, ಕಾಂತೀಯತೆ, ಮ್ಯಾಗ್ನೆಟಿಸಮ್ ಅಂತ ಹೇಳಿ ಕರಿತೀವಿ. ಸೊ ಮ್ಯಾಗ್ನೆಟ್ ಅಂತ ಅಂದ್ರೇನು, ಮ್ಯಾಗ್ನೆಟಿಸಮ್ ಅಂತ ಅಂದ್ರೇನು, ಕಾಂತ, ಕಾಂತೀಯತೆ, ಅದಕ್ಕಿರುವಂತಹ ವ್ಯತ್ಯಾಸನ ನಿಮಗೆ ಗೊತ್ತಾಯಿತು ಅಂತ ಹೇಳಿ ಅನ್ಕೋತೀನಿ. ಈಗ ಕಾಂತಗಳನ್ನು ಹೇಗೆ ಕಂಡುಹಿಡಿದ್ರು ಅದು ಬೇಕಲ್ವ ನಮಗೀಗ. ಇದು ಮೇಜರಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಮ್ಯಾಗ್ನೆಸ್ ಅಂತ ಹೇಳಿರ್ತಾರೆ ಗ್ರೀಸ್ನಲ್ಲಿ. ಅವರು ಈಗ ಥರ ಅವರ ಒಂದು ಕುರಿ ಹಿಂಡಿರುತ್ತೆ, ಕುರಿ ಅಥವಾ ಆಡು ಹಿಂಡಿರುತ್ತೆ, ಅವರು ಅದನ್ನು ನಿಯಂತ್ರಣಕ್ಕೋಸ್ಕರ ಒಂದು ಕೋಲನ್ನು ಹಿಡ್ಕೊಂಡಿರ್ತಾರೆ. ಆ ಕೋಲ್ ಎಂಡಿಂಗಲ್ಲಿ, ಒಂದು ಸೈಡ್ ಎಂಡಿಂಗಲ್ಲಿ ಏನಾಗಿರುತ್ತೆ, ಕಬ್ಬಿಣದೊಂದು ರಾಡ್ ಟೈಪ್ ಇರುತ್ತೆ. ಅದಕ್ಕೇನಾಗಿರುತ್ತೆ, ಈ ಕಲ್ಲು ಅಟ್ರ್ಯಾಕ್ಟ್ ಆಗಿಬಿಟ್ಟಿರುತ್ತೆ. ಎಷ್ಟು ಎತ್ತಕ್ಕೆ ಹೋದ್ರೂ ಅದು ಎಳಿಯಕ್ಕೆ ಹೋದ್ರೂ ಬರ್ತಾ ಇರಲ್ಲ. ಆಗ ಈ ಮ್ಯಾಗ್ನೆಸ್ ಅವರಿಗೆ ಒಂಥರ ಶಾಕ್ ಆಗುತ್ತೆ. ಅವರ ಹೆಸರಲ್ಲೇ ಮ್ಯಾಗ್ನೆಸ್ ಅಂತ ಹೇಳಿರೋದ್ರಿಂದ ಆ ಒಂದು ಮ್ಯಾಗ್ನೆಟ್ಗೆ, ಅಂದರೆ ಅದು ನ್ಯಾಚುರಲ್ ಮ್ಯಾಗ್ನೆಟ್ ಆಗಿರುತ್ತೆ, ನೈಸರ್ಗಿಕ ಕಾಂತ ಆಗಿರುತ್ತೆ. ಅದನ್ನು ಹೆಸರನ್ನು ಇವರೇನು ಮಾಡಿದ್ರು, ಮ್ಯಾಗ್ನೆಟೈಟ್ ಅಂತ ಹೇಳಿ ಹೆಸರನ್ನು ಕೊಟ್ಟರು. ಸೊ ಈ ರೀತಿಯಾಗಿ ಮ್ಯಾಗ್ನೆಟ್ ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಇದಷ್ಟೇ ಅಲ್ಲ, ಚೈನೀಸಲ್ಲಿ ನೀವು ನೋಡಬಹುದು ಲೋಡ್ ಸ್ಟೋನ್, ಸೂಜಿಗಲ್ಲನ್ನು ಯೂಸ್ ಮಾಡ್ತಾರೆ. ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಡೈರೆಕ್ಷನ್ಸ್ಗಳನ್ನು, ಇಲ್ಲೇ ಸ್ಟಾರ್ಟ್ ಆಗಿದ್ದು ಮ್ಯಾಗ್ನೆಟ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡ್ಬಿಟ್ಟು ಅವುಗಳನ್ನು ನಾವು ಇಟ್ಕೊಂಡ್ಬಿಟ್ಟು ದಿಕ್ಕುಗಳನ್ನು ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿ ಹೇಳ್ಕೊಟ್ಟಿದ್ದೆ ಈ ಚೈನೀಸ್ ಅವರು. ಸೊ ಅದೇ ರೀತಿಯಾಗಿ ಲೋಡ್ ಸ್ಟೋನ್, ಸೂಜಿಗಲ್ಲು, ಇದನ್ನು ಅವರು ಲೀಡಿಂಗ್ ಸ್ಟೋನ್, ಪ್ರಮುಖ ಕಲ್ಲು ಅಂತ ಹೇಳಿ ಕರೀತಾರೆ. ಇದಿಷ್ಟು ಗೊತ್ತಿರಲಿ. ನಂತರ ಬರೋದು ಟೈಪ್ಸ್ ಆಫ್ ಮ್ಯಾಗ್ನೆಟ್ಸ್. ಇದರಲ್ಲಿ ನೀವು ಎರಡು ರೀತಿಯಾಗಿ ನೋಡಬಹುದು, ಒಂದು ನ್ಯಾಚುರಲ್ ಮ್ಯಾಗ್ನೆಟ್, ಹಾಗೆ ಇನ್ನೊಂದು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್. ಈಗ ನೋಡಿದ್ರಲ್ವ, ನ್ಯಾಚುರಲ್ ಮ್ಯಾಗ್ನೆಟ್, ಮ್ಯಾಗ್ನೆಟೈಟ್ ಅಂತ ಹೇಳಿ ಒಂದು, ಇನ್ನೊಂದು ಲೋಡ್ ಸ್ಟೋನ್, ಚೀನೀಸ್ ಅವ್ರು ಹೇಳಿದ್ದು. ಇವೆರಡು ನೀವು ನೋಡಬಹುದು ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂತ ಹೇಳಿ. ನಂತರ ಬರೋದು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್. ಇದರಲ್ಲಿ ಹಾರ್ಶೋ ಮ್ಯಾಗ್ನೆಟ್ಸ್, ಡಂಬೆಲ್ ಶೇಪ್ಡ್ ಮ್ಯಾಗ್ನೆಟ್, ಈಗ ನಾವು ಎಲ್ಲ ಇಕ್ವಿಪ್ಮೆಂಟ್ಸ್ಗಳಲ್ಲಿ ಯೂಸ್ ಮಾಡುವಂಥದ್ದು, ಇವೆಲ್ಲವೂ ಸಹಿತ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ಗಳಾಗಿರ್ತವೆ. ನೆಕ್ಸ್ಟ್ ಬರೋದು ಮ್ಯಾಗ್ನೆಟಿಕ್ ಆ್ಯಂಡ್ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಹೇಳಿ. ಈಗ ಆಲ್ರೆಡಿ ಹೆಸರಲ್ಲೇ ಹೇಳೋ ರೀತಿಲಿ ಮ್ಯಾಗ್ನೆಟ್ ಅಂತ ಅಂದ್ರೇನು, ಐರನ್ ಕಂಟೈನಿಂಗ್ ಸಬ್ಸ್ಟೆನ್ಸಸ್ಗಳನ್ನು ಇದೇನು ಮಾಡುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ ಅಂಥೇಳಿ. ಅದೇ ರೀತಿಯಾಗಿ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಅಂದರೆ ನೀವು ಈಸಿಯಾಗಿ ಡೆಫಿನೇಷನ್ಸ್ಗಳನ್ನು ಹೇಳ್ಬೋದು. ಆದರೆ ನಮಗೆ ಎಕ್ಸಾಮ್ ಪರ್ಪಸ್ ಅಂತ ಹೇಳಿ ಬಂದಾಗ, ಅಂದರೆ ಅವಾಗ ಮೇಜರ್ ಆಗಬೇಕಾಗಿರೋದು ಎಕ್ಸಾಂಪಲ್ಸ್ಗಳು. ಯಾವುದನ್ನು ನಾವು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತೀವಿ, ಯಾವುದನ್ನು ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಅದು ಮೇನ್ ಆಗಬೇಕಾಗಿರೋದು. ಫಸ್ಟು ಡೆಫಿನೇಷನ್ ನೋಡೋದಾದರೆ, ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತಂದರೆ ಯಾವ ಒಂದು ಮ್ಯಾಗ್ನೆಟ್ ವಸ್ತುಗಳನ್ನ ಅಟ್ರ್ಯಾಕ್ಟ್ ಮಾಡುತ್ತಲ್ಲ, ಈ ಎಲಿಮೆಂಟ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತಲ್ಲ, ಅಂತಹ ವಸ್ತುಗಳನ್ನು ಮ್ಯಾಗ್ನೆಟಿಕ್ ಮೆಟೀರಿಯಲ್ಗಳು. ಅದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ಒಂದಿಷ್ಟು ನೋಡೋಣ. ಸ್ಟೈನ್ಲೆಸ್ ಸ್ಟೀಲಲ್ಲಿ
ಏನೇನಿರುತ್ತೆ ಎಲಿಮೆಂಟ್ಸ್ಗಳು ಕೇಳುವಂತಹ ಪ್ರಶ್ನೆನೇ ಇದು. ಐರನ್, ನಿಕಲ್, ಕ್ರೋಮಿಯಂ ಇವು 3 ಇರುತ್ತೆ. ಇದರಲ್ಲಿ ನೀವು ನೋಡಬಹುದು ಐರನ್ ಇದೆ. ಯಾವ ಒಂದು ವಸ್ತುವಲ್ಲಿ ಐರನ್ ಇರುತ್ತೋ ಅದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಹೌದು. ಆದರೆ ಐರನ್ನ ಪ್ರಮಾಣ ಆ್ಯಕ್ಚುಲಿ ಏನಾಗಿರುತ್ತೆ, ಅತಿ ಕಡಿಮೆ ಆಗಿರುತ್ತೆ. ಸೊ ಅಲ್ಲಿಗೆ ಈ ಒಂದು ವಸ್ತು ಏನಾಯಿತು, ಕಾಂತೀಯವಲ್ಲದ ವಸ್ತು ಗುಂಪಿಗೆ ಸೇರಿಕೊಳ್ಳುತ್ತೆ. ಕನ್ಫ್ಯೂಸ್ ಮಾಡೋದಕ್ಕೋಸ್ಕರನೇ ಸ್ಟೈನ್ಲೆಸ್ ಸ್ಟೀಲಲ್ಲಿ ಇಷ್ಟು ಪರ್ಸೆಂಟ್ ಐರನ್ ಇದೆ, ಇಷ್ಟು ಪರ್ಸೆಂಟ್ ನಿಕಲ್ ಇದೆ, ಇಷ್ಟು ಪರ್ಸೆಂಟ್ ಕ್ರೋಮಿಯಂ ಇದೆ ಅಂತ ಹೇಳಿಕೊಟ್ಬಿಟ್ಟು ಈಗ ಹೇಳಿ ಮ್ಯಾಗ್ನೆಟಿಕ್ ಮೆಟೀರಿಯಲ್ಗೆ ಇದು ಹೌದೋ ಅಲ್ವೋ ಅಂತ ಹೇಳು, ಈ ಥರ ಒಂದು ಪ್ರಶ್ನೆಗಳನ್ನು ಕೇಳಬಹುದು. ಈ ರೀತಿಯಾಗಿ ಒಂದು ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಅಸ್ಥೆಂಟಿಕ್ ಸ್ಟೀಲ್ ಅಂತ ಹೇಳಿ ಬರುತ್ತೆ. ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಕ್ರೋಮಿಯಮ್ ಆ್ಯಕ್ಚುಲಿ ಹೈಯರ್ ಪರ್ಸೆಂಟೇಜ್ ಇರುತ್ತೆ, ಹೆಚ್ಚು ಕ್ರೋಮಿಯಂ ಇರುತ್ತೆ, ಆದರೆ ಐರನ್ ತುಂಬ ಕಡಿಮೆ. ಅದಕ್ಕೋಸ್ಕರ ಇದು ಸಹಿತ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಗುಂಪಿಗೆ ಸೇರಿಕೊಳ್ಳುತ್ತೆ. ಈಗ ನೆಕ್ಸ್ಟ್ ಒಂದು ಬರುತ್ತೆ ನೋಡಿ, ಫೆರಿಟಿಕ್ ಸ್ಟೈನ್ಲೆಸ್ ಸ್ಟೀಲ್ ಅಂಥೇಳಿ. ಇದರಲ್ಲಿ ಏನಾಗಿರುತ್ತೆ, ಹೆಸರಲ್ಲೇ ನೋಡ್ತಾ ಇದ್ದೀರಾ ಫೆರಿಟಿಕ್, ಅಲ್ಲಿ ಏನಾಗಿರುತ್ತೆ ಐರನ್ ಮೆಟೀರಿಯಲ್ ಹೆಚ್ಚಾಗಿರುತ್ತೆ. ಆ ಕಾರಣದಿಂದಾಗಿ ಇದನ್ನು ನಾವು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಗುಂಪಿಗೆ ಸೇರಿಸಬಹುದು. ಸೊ ಗೊತ್ತಾಯ್ತಾ, ಇದಿಷ್ಟು ಮ್ಯಾಗ್ನೆಟಿಕ್ ಆ್ಯಂಡ್ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ಪೋಲ್ಸ್ ಆಫ್ ದ ಮ್ಯಾಗ್ನೆಟ್. ಎಲ್ಲ ಒಂದು ಮ್ಯಾಗ್ನೆಟ್ಸ್ಗಳನ್ನು ನೀವು ನೋಡ್ತೀರಾ, ಅದನ್ನು ನಾವು ಕಟ್ ಮಾಡ್ತಾ ಬಂದಂಗೂ ಏನಾಗುತ್ತೆ, 2 ಧ್ರುವಗಳು ನಮಗೆ ಸಿಗುತ್ತೆ. ಯಾವುದ್ಯಾವುದದು, ಒಂದು ನಾರ್ತ್, ಇನ್ನೊಂದು ಸೌತ್, ಒಂದು ಉತ್ತರ, ಇನ್ನೊಂದು ದಕ್ಷಿಣ ಆಗಿರುತ್ತೆ. ಹಾಗೆ ನಾವೊಂದು ಟ್ಯಾಗ್ ಮಾಡಿ ಬಿಟ್ಟಾಗ ಅದನ್ನು ನಾವು ನೋಡಬಹುದು, ಅದು ಕೊನೆಗೆ ಮತ್ತೆ ನಿಲ್ಲೋದೆಲ್ಲಾಗಿರುತ್ತೆ, ನಾರ್ತ್ ಸೌತ್ ಡೈರೆಕ್ಷನಲ್ಲೇ ನಿಂತ್ಕೊಳ್ಳುತ್ತೆ. ಇದು ಸಹಿತ ಯಾಕೆ ಅನ್ನೋ ಪ್ರಶ್ನೆ ಸಹಿತ ನಮಗೆ ಬರುತ್ತೆ ಅಲ್ವಾ. ಇದೇ ನೋಡಿದಾಗ ಅದೇ ನಂತರ ಬರೋದು ಮ್ಯಾಗ್ನೆಟಿಕ್ ಕಾಂಪಾಸ್. ಮ್ಯಾಗ್ನೆಟಿಕ್ ಕಾಂಪಾಸ್ ಇದೆ ಆ್ಯಕ್ಚುಲಿ ಏನಾಗುತ್ತೆ, ಚೈನೀಸ್ ಅವ್ರು ಏನು ಹೇಳಿದ್ರಲ್ಲ, ನಮಗೆ ದಿಕ್ಕುಗಳನ್ನು ಫೈಂಡ್ ಔಟ್ ಮಾಡೋಕ್ಕೆ ಮ್ಯಾಗ್ನೆಟ್ಸ್ಗಳು ಹೆಲ್ಪ್ಫುಲ್ ಆಗಿರುತ್ತೆ ಅಂಥೇಳಿ, ಆ ಒಂದು ಕಾನ್ಸೆಪ್ಟ್ ಮೇಲೆ ಇದು ಬಿಲ್ಡ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಕಾಂಪಾಸ್ ಏನಿದೆಯಲ್ಲ, ಇದು ಸಹಿತ ಒಂದು ಇನ್ಸ್ಟ್ರೂಮೆಂಟ್. ಇಟ್ ಈಸ್ ಯೂಸ್ಡ್ ಟು ಫೈಂಡ್ ದ ಡೈರೆಕ್ಷನ್ಸ್. ಇದನ್ನು ಸಹಿತ ದಿಕ್ಕುಗಳನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಈ ಮ್ಯಾಗ್ನೆಟಿಕ್ ಕಾಂಪಾಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಇಟ್ ಆಲ್ವೇಸ್ ಪಾಯಿಂಟೆಡ್ ಟುವರ್ಡ್ಸ್ ಸೌತ್, ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನಲ್ಲಿ ಇಟ್ಕೊಡುತ್ತೆ. ಓಕೆ, ಈಗ ನಮಗೆ ಬೇಕಾಗಿರೋದು ಡೇ ಟೈಮಲ್ಲಿ ನಾವು ಒಂದು ರೆಫರೆನ್ಸ್ ಆಗಿ, ಈಗ ಏನೇ ಒಂದು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಫಸ್ಟ್ ನಾವೇನು ಮಾಡ್ತೀವಿ, ರೆಫರೆನ್ಸ್ ಅಂತೇಳಿ ಇಟ್ಕೊತೀವಿ. ರೆಫರೆನ್ಸ್ ಅಂತೇಳಿ ಇಟ್ಕೊಂಡಾಗ ನಮಗೆ ಸೂರ್ಯನೇ ರೆಫರೆನ್ಸ್ ಆಗಿರ್ತಾನೆ. ಆ್ಯಕ್ಚುಲಿ ಹುಟ್ಟಲ್ಲ, ಸಾಯಲ್ಲ, ಓಕೆ ನಾವೇ ತಿರುಗ್ತಾ ಇದ್ದೀವಿ, ಒಪ್ಕೊಳ್ಳೋಣ. ಬಟ್ ಈಸ್ಟ್ ಸೈಡಲ್ಲಿ ನಾವೇನು ಮಾಡ್ತೀವಿ, ರೆಫರೆನ್ಸ್ ಆಗಿ ಸೂರ್ಯ ಹುಡ್ತಾನೆ ಅಂಥೇಳಿ ಈಸ್ಟ್ ಸೈಡನ್ನು ರೆಫರೆನ್ಸ್ ಆಗಿ ತೊಗೋತೀವಿ ಡೇ ಟೈಮಲ್ಲಿ. ಇನ್ನು ಉಳಿದಿದ್ದನ್ನು ಈ ಮ್ಯಾಗ್ನೆಟನ್ನು ಯೂಸ್ ಮಾಡ್ಕೊಂಬಿಟ್ಟು ಥ್ರೆಡ್ಡಲ್ಲಿ ಕಟ್ಬಿಟ್ಟು ನಾವು ಬಿಟ್ಟಾಗ ನಾರ್ತ್ ಸೌತಲ್ಲಿ ನಿಂತ್ಕೊಳ್ಳುತ್ತೆ. ಓಕೆ, ಫೈಂಡ್ ಔಟ್ ಮಾಡ್ಬೋದು ಈಸಿಯಾಗಿ. ಬಟ್ ನೈಟ್ ಅಂತ ಹೇಳಿ ಬಂದಾಗ ಯಾವಾಗ ನೀವು ಹೆಂಗೆ ಕಂಡುಹಿಡಿತೀರಾ, ಈಗ ಒಂದು ಟೈಮಲ್ಲಿ ಏನಾಗಿರುತ್ತೆ, ನಮ್ಮ ಹೇಳ್ಬೋದು ಆಲ್ವೇಸ್ ಓಕೆ ಈಸ್ಟ್ ಸೈಡಲ್ಲೇ ಮೂನ್ ಹುಡ್ತಾನೆ, ಓಕೆ. ಬಟ್ ಒಂದೊಂದು ಸರಿ ನಮಗೇನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಮೋರ್ ಓವರ್ ಹೆಚ್ಚು ಕನ್ಫ್ಯೂಷನ್. ಈಗ ಇಲ್ಲ, ಇನ್ನು ತೊಗೊಳ್ಳೋಣ, ಕಾಡಲ್ಲಿದ್ದೀವಿ ನಾವು, ಅಲ್ಲಿ ಏನಾಗಿದೆ ಅಂತಂದರೆ ಚಂದ್ರ ಅವತ್ತಿನ ದಿನ ಇಲ್ಲ, ಅಮಾವಾಸ್ಯೆ ಅಂತ ಹೇಳಿ ಅಂದ್ಕೊಳ್ಳೋಣ, ಅವತ್ತಿನ ದಿನ ಚಂದ್ರನೂ ಇಲ್ಲ. ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಡೈರೆಕ್ಷನ್ಸ್ಗಳನ್ನು? ಮೇ ಬಿ ನಿಮ್ಮ ಹತ್ರ ಮ್ಯಾಗ್ನೆಟ್ಸ್ಗಳು ಇರಬಹುದು. ಆ ಥರ ತೊಗೊಂಡಾಗ ಈ ಮ್ಯಾಗ್ನೆಟ್ಸಲ್ಲಿ ಒಂದು ಹೆಲ್ಪ್ಫುಲ್ ಆಗಿರುತ್ತೆ, ಅದೇ ಈ ಮ್ಯಾಗ್ನೆಟಿಕ್ ಕಾಂಪಾಸ್ ಆಗಿರಬಹುದು. ಇದಷ್ಟೇ ಅಲ್ಲ, ಕೆಲವೊಂದು ಪ್ಲ್ಯಾಂಟ್ಸ್ಗಳನ್ನು ನೋಡಿಬಿಟ್ಟು ನಾವು ಸಹಿತ ಐಡೆಂಟಿಫೈ ಮಾಡ್ತೀವಿ, ಇದು ಈ ಡೈರೆಕ್ಷನ್, ಇದು ಈ ಡೈರೆಕ್ಷನ್ ಅಂಥೇಳಿ. ಈ ರೀತಿಯಾಗಿ ನಮಗೆ ಸೈನ್ಸ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಈ ರೀತಿಯಾಗಿಯೇ ನಮಗೆ ಆ್ಯಕ್ಚುಲಿ ಸೈನ್ಸ್ ಬಿಲ್ಡ್ ಆಗ್ತಾ ಹೋಗಿದ್ದು. ಅದಕ್ಕೋಸ್ಕರನೇ ಹೇಳೋದು ನಮಗೆ ಎನ್ವಿರಾನ್ಮೆಂಟಲ್ಲಿ ಇದ್ದು ಕಲೀರಿ, ಹೆಚ್ಚು ಬುಕ್ಕಲ್ಲಿ ಕಲಿಯೋದಕ್ಕಿಂತ ಎನ್ವಿರಾನ್ಮೆಂಟಲ್ಲಿ ಇದ್ದರೆ ಸೈನ್ಸ್ ತನಿಗೆ ತಾನೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂಥೇಳಿ. ಮ್ಯಾಗ್ನೆಟಿಕ್ ಕಾಂಪಾಸ್ ಆಯಿತು. ಈ ಒಂದು ಮ್ಯಾಗ್ನೆಟಿಕ್ ಕಾಂಪಾಸನ್ನೇ ಇಟ್ಕೊಂಡ್ಬಿಟ್ಟು ಟ್ರಾವೆಲರ್ಸ್ ಆಗಿರ್ಬೋದು, ಸೈಲರ್ಸ್ಗಳಾಗಿರ್ಬೋದು, ಅದೇ ಯೂಸ್ ಟು ಫೈಂಡ್ ದ ಡೈರೆಕ್ಷನ್ಸ್ ಆಗಿರ್ಬೋದು. ಗೊತ್ತಾಗ್ತಿದೆ? ಈ ರೀತಿಯಾಗಿ ಇಲ್ಲಿ ಹೇಳಿದ್ದಾರೆ ನೋಡಿ, ರೆಮೋಟ್ ಏರಿಯಾಸ್ಗಳಲ್ಲಿ, ಡೆಸರ್ಟ್, ಸೀಗಳಲ್ಲಿ ಈ ಕಾಂಪಾಸ್ ಯೂಸ್ ಮಾಡಿದ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ನಂತರ ನೋಡೋದಾದರೆ ಮೇಕಿಂಗ್ ಎ ಮ್ಯಾಗ್ನೆಟ್, ಇದೂ ಒಂದು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಮಕ್ಕಳಿಗೆ ಒಂದು ಚಟುವಟಿಕೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ನಾವು ಈ ಒಂದು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಗಳನ್ನು ಚೆನ್ನಾಗಿ ತಿಕ್ತಾ ಇದ್ವಿ ಅಂದರೆ ಒಂದೇ ಡೈರೆಕ್ಷನಲ್ಲಿ, ಆಗ ಇಟ್ ಸ್ಟಾರ್ಟ್ಸ್ ಬಿಹೇವಿಂಗ್ ಲೈಕ್ ಅ ಮ್ಯಾಗ್ನೆಟ್ ಅಂಥೇಳಿ. ಕೇವಲ ಇದಿಷ್ಟೇ ಅಲ್ಲ, ನೀವು ನೋಡ್ಬೋದು, ನಾವು ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ಗಳು ಬರುತ್ತಲ್ವ, ಈಗ ಎಲೆಕ್ಟ್ರಿಕ್ ಕರೆಂಟ್ ಒಂದು ಅಪ್ಲಿಕೇಶನ್ಸ್ಗಳನ್ನು ನೋಡಿದಾಗ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟನ್ನು ಯೂಸ್ ಮಾಡಿಬಿಟ್ಟು ನಾವು ಹೇಗೆ ಮ್ಯಾಗ್ನೆಟಿಕ್ ಎಫೆಕ್ಟನ್ನು ತಯಾರು ಮಾಡ್ತೀವಿ, ಇದೇನೇ ಒಂದು ಬಿಲ್ಡ್ ಮಾಡ್ತಾನೆ ಈ ನಮಗೆ ಡಿವೈಸಸ್ಗಳೆಲ್ಲ ಫೈಂಡ್ ಔಟ್ ಆಗಿದ್ದು ಇಷ್ಟೇ. ನಂತರ ಮ್ಯಾಗ್ನೆಟ್ ಲೂಸ್ ದೇರ್ ಪ್ರಾಪರ್ಟಿ, ಇದು ಸಹಿತ ಒಂದು ಸರಿ ಕ್ವಶನ್ ಕೇಳಿದ್ದಾರೆ. ಮ್ಯಾಗ್ನೆಟ್ ಯಾವಾಗ ತನ್ನ ಗುಣವನ್ನು ಕಳ್ಕೊಳ್ಳುತ್ತೆ
ಅಂಥೇಳಿ. ಯಾವಾಗ ಅಂತಂದರೆ ಅದನ್ನು ಹೀಟ್ ಮಾಡಬಾರ್ದು ನಾವು ಅದಕ್ಕೋಸ್ಕರ. ಅದೇ ರೀತಿಯಾಗಿ ಇಟ್ ಶುಡ್ ನಾಟ್ ಬಿ ಹೀಟೆಡ್, ಅದನ್ನು ನಾವು ಹೀಟ್ ಮಾಡಬಾರ್ದು. ಹಾಗೆಯೇ ಇದಿಷ್ಟೇ ಅಲ್ಲ, ಇದು ಆ್ಯಕ್ಚುಲಿ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಜಸ್ಟ್ ನೆನ್ಪಿಟ್ಕೊಳ್ಳಿ, ಅದನ್ನು ಹೀಟ್ ಮಾಡಬಾರ್ದು, ಜೊತೆಗೆ ಅದನ್ನು ನಾವು ಮೇಲಿಂದ ಬಿಡಬಾರ್ದು, ಈ ಥರ ಬೀಳಿಸೋದು ಅದೆಲ್ಲ ಮಾಡಬಾರ್ದು. ಹಾಗೆ ಇನ್ನೂ ಕಾನ್ಸೆಪ್ಟ್ ಏನು ಅಂತಂದರೆ, ಮ್ಯಾಗ್ನೆಟನ್ನು ನಾವು ಈ ಎಲೆಕ್ಟ್ರಾನಿಕ್ ಡಿವೈಸಸ್ಗಳ ಹತ್ರ ಇಡಬಾರ್ದು. ಯಾಕೆ ಅಂತಂದರೆ ಇಟ್ ಅಟ್ರ್ಯಾಕ್ಟ್ಸ್ ದ ಮೆಮೊರಿ ಆಫ್ ದಟ್ ಡಿವೈಸಸ್. ಈಗ ನಿಮ್ಮ ಮೊಬೈಲ್ನ ತೊಗೊಳ್ಳಿ ಅಥವಾ ಲ್ಯಾಪ್ಟಾಪನ್ನು ತೊಗೊಳ್ಳಿ. ಲ್ಯಾಪ್ಟಾಪ್ ಹತ್ರ ನೀವೇನಾದರೂ ಹೈ ಮ್ಯಾಗ್ನೆಟಿಕ್ ಒಂದು ಕಾಂಪೊನೆಂಟ್ ಅದನ್ನು ನೀವೇನಾದ್ರು ಇಟ್ರಿ ಅಂತಂದರೆ, ಮ್ಯಾಗ್ನೆಟ್ಸನ್ನು ಇಟ್ರಿ ಅಂತಂದರೆ, ನಿಯೋ ಮ್ಯಾಗ್ನೆಟ್ಸ್ ಅಂತ ಕೇಳಿದ್ದೀರಾ ಅಂತ ಅಂದ್ಕೊಳ್ಳಿ. ಅಂತಹ ಮ್ಯಾಗ್ನೆಟ್ಗಳನ್ನಾದರೂ ಇಟ್ವಿ ಅಂತಂದರೆ ನಮ್ಮ ಮೊಬೈಲಲ್ಲಿರುವಂಥ ಡಿವೈಸಸ್ಗಳೆಲ್ಲ ಎರೇಸ್ ಆಗೋಗುತ್ತೆ. ಈ ರೀತಿಯಾದಂಥ ಒಂದು ಪ್ರಾಪರ್ಟಿನ ಒಳಗೊಂಡಿರುವಂಥದ್ದು ಈ ಮ್ಯಾಗ್ನೆಟ್ ಆಗಿದೆ. ಇದಿಷ್ಟು ನಿಮಗೆ ಮ್ಯಾಗ್ನೆಟ್ ಕಾನ್ಸೆಪ್ಟ್ ಮತ್ತು ಇದೆಲ್ಲ ಬೇಸಿಕ್ ಆಗಿದೆ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತಂದರೆ ಮುಂದಿನ ಕಾನ್ಸೆಪ್ಟ್ಸ್ಗಳನ್ನು ನಾವು ಬಿಲ್ಡ್ ಮಾಡ್ತಾ ಹೋಗ್ಬೋದು. ಕೇವಲ ಮ್ಯಾಗ್ನೆಟ್ ನಾವು ಮೇಲಿಂದ ಬೀಳಿಸೋದು ಹಾಗೆ ಹೀಟ್ ಮಾಡಿದಾಗಷ್ಟೇ ಅಲ್ಲ, ಅದನ್ನು ನಾವು ಜೋರಾಗಿ ಹೊಡೆದ್ರೆ, ಹ್ಯಾಮರಿಂಗ್ ಅಂತ ಹೇಳ್ತೀವಲ್ವ, ಆಗಲೂ ಸಹಿತ ನಾವು ಈ ಮ್ಯಾಗ್ನೆಟ್ ತನ್ನ ಗುಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮ್ಯಾಗ್ನೆಟನ್ನು ಯೂಸ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಾಗಿರಿ. ಇದಿಷ್ಟು ನಿಮಗೆ ಫನ್ ವಿತ್ ಮ್ಯಾಗ್ನೆಟ್ ಕಾನ್ಸೆಪ್ಟಲ್ಲಿ ಬರುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್, ಗೋಲ್ಡನ್ ಸಪೋರ್ಟ್ 599 ರೂಪೀಸ್. ಫೋನ್ಪೇ ಆರ್ ಗೂಗಲ್ ಪೇ ಮಾಡಬಹುದು. ನಂಬರನ್ನು ನೋಟ್ ಮಾಡ್ಕೊಳ್ಳಿ, 8748814920. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ನೀವು ಸೂಚಿಸಬಹುದು. ಅಮೌಂಟ್ ಪೇ ಮಾಡಲೇಬೇಕಾ ಅನ್ನೋದು ಫೋರ್ಸ್ ಇಲ್ಲ, ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿ ನಾವು ಸಹಿತ ನಮಗೆ ಸಪೋರ್ಟನ್ನು ಮಾಡಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹೆಚ್ಚು ಬಂದ ಹಣವನ್ನು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡ್ತೀರಿ.